ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದು ಬಿರಿಯಾನಿ ನೋಡಿರ್ತೀರಾ. ಬಿರಿಯಾನಿ ಜೊತೆಗೆ ಈಗ ಗ್ರೇವಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೊಮೊಟೊ ಅಥವಾ ಒಂದು ಈರುಳ್ಳಿನ ಫುಲ್ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರೋದು ನೋಡ್ತಿದ್ದೀರಾ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗ ಅದು ಸ್ವಲ್ಪ ಆರಿದ ಮೇಲೆ ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟರೊಳಗಡೆ ಬನ್ನಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿಬಿಡೋಣ. ಇಲ್ಲಿ ನಾನು 3/4 kg ಚಿಕನ್ ತಗೊಂಡಿದ್ದೀನಿ. ಮ್ಯಾರಿನೇಟ್ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಇಷ್ಟನ್ನು ಹಾಕ್ಕೊಂಡು ಈಗ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈಗ ಚಿಕನ್ ಗ್ರೇವಿ ಮಾಡೋದು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದಾಗ ಆ ಚಿಕನ್ ಹಾಕೋಣ. ಅದು ಚೆನ್ನಾಗಿ ಚೆನ್ನಾಗಿ ಬೇಯೋವರೆಗೂ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೀರು ಬಿಟ್ಕೊಳ್ಳುತ್ತೆ ಅದು. ನೋಡ್ತಾ ಇದ್ದೀರಲ್ಲ, ಈಗ ಚಿಕನ್ ಚೆನ್ನಾಗಿ ಬೆಂದಿದೆ, ನೀರು ಬಿಟ್ಕೊಂಡಿದೆ. ಈಗ ಇದಕ್ಕೆ ಸ್ವಲ್ಪ ಅವಾಗ ಆರಿಸಿದ್ವಲ್ಲ ಮಸಾಲ, ಟೊಮೊಟೊ ಮತ್ತು ಈರುಳ್ಳಿನ ಅದನ್ನ ಹಾಕ್ಕೊಳ್ಳೋಣ. ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಹಂಗೆ ಲಿಡ್ನ ಕ್ಲೋಸ್ ಮಾಡಿ ಮಸಾಲ ಎಲ್ಲ ಬೇಯೋಕ್ಕೆ ಬಿಡೋಣ. ನೋಡಿ, ಈಗ ಚೆನ್ನಾಗಿ ಮಸಾಲ ಎಲ್ಲ ಇಟ್ಕೊಂಡಿದೆ. ಈಗ ನಾನು ಆಗಲೇ ತುರಿದಿಟ್ಕೊಂಡಿದ್ದಂಥ ಅರ್ಧ ಕಾಯಿ ನೋಡಿ ಎಷ್ಟು ನುಣ್ಣಾಗಿದೆ. ಇದನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ಕಾಯಿ ಹಾಕ್ಕೊಂಡೆ ಇದನ್ನ ನೀಟಾಗಿ ಕಳಿಸ್ಕೊಳ್ಳೋಣ. ನೋಡಿ, ಲಾಸ್ಟಲ್ಲಿ ಹಿಂಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ನಾವು ಮಾಡಿದ ಚಿಕನ್ ಗ್ರೇವಿ ರೆಡಿ.